ನಮಸ್ತೆ ಎಲ್ಲರಿಗೂ. ಇಲ್ಲಿ ನೋಡಿ, ಇದು 2 ಫ್ರೇಮ್ ಫುಲ್ ಹುಳ ಇದೆ. ಹೊಸ ರಾಣಿ ಹುಟ್ಟೆ ಆಲ್ರೆಡಿ ಸೀಲ್ ಆಗಿದೆ. ರಾಣಿ ಮೊಟ್ಟೆ ಇಟ್ಟಿದ್ದು ಒಂದು 12 ದಿನ ಆಯ್ತೇನೋ. 2 ಫ್ರೇಮಷ್ಟು ಹುಳ ಇದೆ ನೋಡಿ. ಇದೇನು ಮಾಡ್ತೀನಿ, ಇದು ಬೇಗ ಏನು ತುಪ್ಪಕ್ಕೆ ಬರೋಲ್ಲ, ಅದಕ್ಕೆ ಈಗೊಂದು ಬ್ರೂಡ್ ಕೊಟ್ಟರೆ ಓಕೆ ಫುಲ್ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಇದಕ್ಕೆ ಈ ಬಾಕ್ಸಲ್ಲಿ ಬೇರೆದೇನಾಗಿತ್ತು, ಒಂದು ಆರು ಫ್ರೇಮ್ ಬಾಕ್ಸು ಪೂರ್ತಿ ಆಗಿತ್ತು. ಅದು ಪೂರ್ತಿ ಆಗಿದ್ದರಿಂದ ಕೆಳಗಡೆ ನೋಡಿದೆ ಅಲ್ಲಲ್ಲಿ ಗಂಡೊಳದ ಮೊಟ್ಟೆ ಇತ್ತು. ಮತ್ತು ಇನ್ಮೇಲೆ ಇನ್ನೂ ಗಂಡೊಳದ ಒಂದು ಹೊಸ ರಟ್ಟು ಕಟ್ಟಿದೆ, ಅದು ಇನ್ನು ಗಂಡೊಳದ ಮೊಟ್ಟೆನೇ ಮಾಡುತ್ತದು, ಈಗಿರೋ ಗಂಡೊಳ ಸಾರಲ್ಲ ಅಂತ. ಅದಕ್ಕೆ ಏನು ಮಾಡಿದೆ, ಒಂದು ಪೂರ್ತಿ ಇರೋ ಒಂದು ಫ್ರೇಮ್ ಹುಳನ, ಇನ್ನೇನು ಯಾವ ಥರದ್ದು ಫ್ರೇಮು ಅಂದ್ರೆ ಅದು ಇನ್ನೇನು ಓಪನ್ ಆಗುತ್ತಪ್ಪ, ಇನ್ನೊಂದು 2 ರಿಂದ 3 ದಿನದಲ್ಲಿ ಎಲ್ಲ ಹುಳುಗಳು ಓಪನ್ ಆಗುತ್ತೆ ಅಂಥ ಫ್ರೇಮ್ ತಗೊಂಬಂದಿದ್ದೀನಿ. ಒಂದು ಫ್ರೇಮ್ ಪೂರ್ತಿ ತೆಗೆದು ಈಗ ಅದರಲ್ಲಿ ಹುಳ ಕಡಿಮೆ ಆಗಿರುತ್ತೆ ಒಂದು ಫ್ರೇಮು, ಮತ್ತು ಅದು ಗಂಡು ಹುಳ ಇನ್ನು ಮಾಡಲ್ಲ. ಇನ್ನೊಂದಂದರೆ 6 ಫ್ರೇಮ್ ತೆಗೆದು 8 ಫ್ರೇಮಿಗೆ ಹಾಕಿದ್ದೀನಿ ಅದನ್ನು, ಆಯಿತಾ. ಈಗ ಇದರಲ್ಲಿ 2 ಫ್ರೇಮ್ ಇದೆ, ಇದೊಂದು ಹಾಕಿದ್ರೆ 3 ಫ್ರೇಮ್ ಹುಳ ಪ್ಲಸ್ 1 ಫ್ರೇಮಲ್ಲಿ ಪೂರ್ತಿ ಈಗ ಹೊರಗಡೆ ಬರೋವಂಥ ಹುಳ ಇದೆ. ಇನ್ನೊಂದು 2 ಡೇಸಲ್ಲಿ ಬರುತ್ತೆ ಅಷ್ಟದು, 80% ಅಷ್ಟು ಹೊರಗಡೆ ಬರುತ್ತೆ ಬೇಗ. ಈಗ ಇದಕ್ಕೆ ಇದನ್ನು ಮರ್ಜ್ ಮಾಡ್ತೀನಿ. ತೂತು ಸರಿಯಾಗಿ ಆಗಿಲ್ಲ, ಓಕೆ ಇಷ್ಟಾಗಿದ್ರೆ ಸಾಕು. ಅದಕ್ಕೆ ಇದು ಒಂದು ಫ್ರೇಮು ಹಾಕಿದ್ರೆ ಇನ್ನೇನು ಮಾಡೋದು ಬೇಕಾಗಲ್ಲ. ನಾನು ರಟ್ಟು ಕಟ್ಟಾಗಿದೆ ನೋಡೋಣ. ರೋಡ್ ತುಂಬ ವರ್ಸ್ಟ್ ಇತ್ತು, ಇಲ್ಲ ರಟ್ಟು ಕಟ್ಟಾಗಿದೆ. ಇಲ್ಲಿ ನೋಡಿ ಹುಳ ಸ್ಟ್ರೆಂತ್ ನೋಡಿ, ಈ ಕಡೆ ಕೂಡ ಕುಂತಿದೆ, ಅಲ್ಲಿ ಫ್ರೇಮ್ ಕೂಡ ಕಾಣದೇ ಇರೋಷ್ಟಿದೆ. ಇದನ್ನು ಈಗ 6 ಫ್ರೇಮ್ ಬಾಕ್ಸಿಗೆ ಹಾಕಿದ್ರೆ ಫೆಬ್ರವರಿ ಎಂಡಿಗೆ ಸೂಪರ್ ಕೊಟ್ಟರೆ ಸಾಕು, ಇನ್ನೊಂದು ಮಂತಲ್ಲಿ ಫುಲ್ ಆಗುತ್ತೆ. ಓಕೆ, ಇದಾಯಿತು. ಇದರದ್ದು ಎಂಟ್ರೆನ್ಸು ಈ ಕಡೆ ಇದೆ. ಸೊ ಆದರೆ ಈ ಬಾಕ್ಸಿಂದ ಎಂಟ್ರೆನ್ಸ್ ಈ ಕಡೆ ಇದೆ, ಅದರ ವಿರುದ್ಧ ದಿಕ್ಕಲ್ಲಿ ಇಡೋಣ. ಈ ಥರ ಇಟ್ಟು ನೋಡಿ, ಇದ್ರದ್ದೇನೆ ಎಂಟ್ರೆನ್ಸ್ ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡೋಣ. ಇದನ್ನು ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಬಂದು ಕೆಳಗಿಳಿಸಿದ್ರೆ 3 ಫ್ರೇಮು ಪೂರ್ತಿ ಹುಳ ರೆಡಿ. 3 ಫ್ರೇಮು ಪೂರ್ತಿ ಹುಳ. ಈ ಥರ ಮಾಡೋದ್ರಿಂದ ಕೆಲಸ ಜಾಸ್ತಿ, ಒಪ್ಕೋತೀನಿ ನಾನು. ಕೆಲಸ ತುಂಬ ಅಂದರೆ ತುಂಬ ಜಾಸ್ತಿ ಆಗುತ್ತೆ. ಅಡ್ವಾಂಟೇಜ್ ಏನು ಅಂದರೆ ನಮ್ಮ ಹತ್ರ ಕಡಿಮೆ ಪಡೆ ಇದ್ದರೂ ನಾವು ಜಾಸ್ತಿ ಮಾಡ್ಕೋಬೋದು ಈ ಥರ ಮಾಡಿಕೊಂಡು, ಆಯಿತಾ. ಈಗ ನಿಮ್ಮ ಹತ್ರ ನೋಡಿ, ಇದರಲ್ಲಿ ಈ ಕಡೆ ಕೆಳಗಿದ್ದರೆ ಬರೀ 1 ಫ್ರೇಮ್ ಅಷ್ಟು ಬೇಡ, 2 ಫ್ರೇಮು 1.5 ಫ್ರೇಮ್ ಅಂತ ಹಿಡೀರಿ. 1.5 ಫ್ರೇಮ್ ಅಷ್ಟು ಹುಳ ಇತ್ತು, ಸಕ್ಸಸ್ ಮೇಟೆಡ್ ಆಗಿರೋ ರಾಣಿ. ಅದಕ್ಕೆ ಇನ್ನೂ 1.5 ಫ್ರೇಮ್ ಅಷ್ಟು ಹುಳ ಹಾಕಿದೆ, ಅಲ್ಲಿಗೆ 3 ಫ್ರೇಮ್ ಆಯಿತು. ಫೆಬ್ರವರಿ ಎಂಡಿಗೆ ಲೋ ಬ್ಯಾಟ್ರಿ ಇದೆ, ಹೇಳ್ತೀನಿ ಅಷ್ಟೇ. ಈಗ ಫೆಬ್ರವರಿ ಎಂಡಿಗೆ ಅದು 6 ಫ್ರೇಮ್ ಆಗಿರುತ್ತೆ, ಆರಾಮಾಗಿ ಸೂಪರ್ ಕೊಡ್ಬೋದು, ಆಯಿತಾ. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಮಸ್ತೆ. ಇದು ನೋಡಿ, ನಿನ್ನೆ ರಾತ್ರಿ ಮರ್ಜ್ ಮಾಡಿದ್ದು.
ಏನಕ್ಕೆ ಮರ್ಜ್ ಮಾಡಿದೆ ಅಂದರೆ ಇದು ತುಪ್ಪಕ್ಕೆ ಬರಲಿ ಅಥವಾ ಸೇಲ್ ಮಾಡಲಿಕ್ಕೆ ಅಂತ, ಯಾವುದಕ್ಕಾದ್ರು ಹುಳ ಜಾಸ್ತಿ ಮಾಡಲಿಕ್ಕೆ ಅಂತ. ಈ ಥರ ತೆಗೆದಾಗ ನೋಡಿ ಕರೆಕ್ಟಾಗಿ ಈ ಥರ ಕೊರೆದಿದೆ ಅಂದರೆ ಎರಡು ಮರ್ಜ್ ಆಗಿದೆ ಅಂತ ಅರ್ಥ. ಈಗ ಇದರಲ್ಲಿರೋ ಫ್ರೇಮನ್ನು ಕೆಳಗಡೆ ಇಳಿಸಿದ್ರೆ ಆಯಿತು. ಇಲ್ಲಿ ನೋಡಿ ಹುಳುಗಳು ಒಳಗೆ ಹೊರಗೆ ಹೋಗಿ ಒಂದು ಮಾಡ್ತಾಯಿದೆ. ಇದು ನೋಡಿ ಹೊರಗೆ ಬರುವಂಥ ಹುಳುಗಳೇ ಜಾಸ್ತಿ ಇದೆ. ಈ ಥರ ಫ್ರೇಮನ್ನು ಕೊಟ್ಟಿದ್ದೀನಿ, ಓಕೆನಾ. ಇದನ್ನು ಕೆಳಗಡೆ ಇಳಿಸ್ಬೇಕೀಗ. ಹಿಂಗೆ ಗಾಳಿಲಿ ಹಾರು ಬೇಡ ಬರುತ್ತೆ. ಆ ರಟ್ಟನ್ನು ಇದರ ಮಧ್ಯೆ ಚಳಿ ಇರೋದನ್ನು ಸ್ವಲ್ಪ ಚುಚ್ಚೋದು ಜಾಸ್ತಿ. ಈ ಥರ ಮಧ್ಯೆ ಇಟ್ಟರೆ ಆಯಿತು. ಒಂದು ಫೀಡಿಂಗ್ ಕೊಟ್ಬಿಟ್ರೆ ಈ ಥರ ಫೀಡಿಂಗ್. ಈಗ ಚಳಿಗಾಲ ಬಂದು ಇನ್ನೇನು ಸ್ಪ್ರಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ನೀವು ಸಕ್ಕರೆ ಪ್ರಮಾಣ ಜಾಸ್ತಿ ಮಾಡಬೇಕು. ನಾನು ಈಗ 2 ಲೋಟ ಸಕ್ಕರೆ 1 ಲೋಟ ನೀರು ಹಾಕಿ ಕೊಡ್ತಾಯಿದ್ದೀನಿ. ಈ ಥರ ಕೊಟ್ಟಾಗ ಬೇಗ ಬೇಗ ರಟ್ಟು ಕಟ್ಟುತ್ತೆ. ನೋಡಿ ಇಲ್ಲಿಗ ಮರ್ಜ್ ಮಾಡೋದು ಮುಗೀತು. ಇಷ್ಟೇ ಈಸಿ. ಬೇಗ ಬೇಗ ರಟ್ಟು ಕಟ್ಟಬೇಕು ಅಂದರೆ 1:2 ಮಾಡಿ ನೀವು 15 ದಿನದಲ್ಲಿ ಒಂದು 3 ಫೀಡಿಂಗ್ ಕೊಡಬೇಕು. ಆವಾಗ ನಿಮಗೆ 15 ದಿನದಲ್ಲಿ 2 ಫುಲ್ ರಟ್ಟೆ ಇಳಿಸುತ್ತೆ. ಈಗ ಆಯಿತಾ? ಅದರ ರೊಟ್ಟಿ ಇಳಿಸೋದಷ್ಟೇ ಮ್ಯಾಟ್ರ್. ಏನಕ್ಕೆಂದರೆ ಅಲ್ಲಿ ಆಮೇಲೆ ರಾಣಿ ಮೊಟ್ಟೆ ಇಟ್ಟು ಸೀಲ್ ಆದರೆ ಪಟಕ್ನ ಬೇಗ ಹುಳುಗಳು ಹೊರಗಡೆ ಬರುತ್ತೆ ಅಂತ ಅಷ್ಟೇ. ಓಕೆನಾ? ಇದೆಲ್ಲ ಕಾಲೋನಿ ವೀಕ್ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ, ನೋಡಬೇಕು. ಓಕೆ, ಬಾಯ್.